ಆನೇಕಲ್ನಲ್ಲಿ ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿದ್ದಂತಹ ವ್ಯಕ್ತಿಯನ್ನ ಭರ್ಭರವಾಗಿ ಹತ್ಯೆ ಮಾಡಲಾಗಿದೆ. ಅದಕ್ಕೂ ಸಾಲದು ಅಂತ ಆತನ ಮನೆಗೆ ನುಗ್ಗಿ ಏಕಾಏಕಿ ಹತ್ಯೆ ಮಾಡಿದ್ದಾರೆ. ಏರ್ಗನ್ ಚಾಕುವನ್ನ ಬಳಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಮದೇಶ್ 40 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತಹವರು ಕತ್ತು ಕೊಯ್ದು ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಕಿರಾತಕರು. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ಸಂಬಂಧ ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಾಡಿಯನ್ನ ಪೋಸ್ಟ್ಮಾರ್ಟಂಗೆ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಆದರೆ ಕೃತ್ಯಕ್ಕೆ ಕಾರಣ ಏನು, ಪರಿಚಯಸ್ಥರ, ಯಾವ ಕಾರಣದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಇನ್ನಷ್ಟೇ ವಿಚಾರಗಳು ತಿಳಿಯಬೇಕಾಗಿದೆ. ಅವರ ಕುಟುಂಬಸ್ಥರ ಮಾಹಿತಿಗಳನ್ನ, ಹೇಳಿಕೆಗಳನ್ನ ಪಡೆಯುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಆರಂಭ ಮಾಡಿದ್ದಾರೆ. ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಏನಾದರೂ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ರಿಂದ. ಅಂಬರೀಶ್, ಘಟನೆಗೆ ಕಾರಣ ಏನು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದಿವ್ಯಾ, ಖಂಡಿತ ಮನೆಯಲ್ಲಿ ಆಡಾಗಲೇ ಒಬ್ಬರೇ ಇದ್ದಾಗ ಏಕಾಏಕಿ ದ್ವಿಚಕ್ರ ವಾಹನದಲ್ಲಿ ಒಬ್ಬ ದುಷ್ಕರ್ಮಿ ಬಂದು ಕತ್ತು ಕೊಯ್ದು ಇಲ್ಲಿಂದ ಭೀಕರವಾಗಿ ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಕಿತ್ಕಾನಹಳ್ಳಿ ಗ್ರಾಮದಲ್ಲಿ ಆಗಿರುವಂತದ್ದು. ಸುಮಾರು 15 ವರ್ಷಗಳಿಂದನೂ ಸಹ ಇಲ್ಲೇ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಂತಹ ಮಹದೇಶ್ ಅಂತೇಳಿ ಮೂಲತಃ ಇವರು ತಮಿಳುನಾಡಿನ ಡೈನಿಕೋಟೆ ಸಮೀಪದ ಬಾರಂದೂರು ನಿವಾಸಿಗಳಾಗಿದ್ದು, ಇಲ್ಲಿ ಸಣ್ಣದೊಂದು ಟೀ ಅಂಗಡಿ ಇಟ್ಕೊಂಡಿದ್ರು. ಜೊತೆಗೆ ಒಂದು ಸಿಗರೇಟ್ ನ ಹೋಲ್ಸೇಲ್ ನಲ್ಲಿ ಅಂಗಡಿಗಳಿಗೆ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಅದೇ ರೀತಿ ಇವತ್ತು ಅಂಗಡಿಯಿಂದ ಮನೆಗೆ ಬರ್ತಾರೆ 11:11:30 ಸಮಯದಲ್ಲಿ. ಮನೆಗೆ ಬಂದಾಗ 10 ನಿಮಿಷದಲ್ಲೇ ಹಿಂಬಾಲಿಸಿ ಬಂದಂತಹ ಹಂತಕ ಈ ಒಂದು ಬರ್ಬರ ಕೊಲೆ ಮಾಡಿದ್ದೇನೆ ಅನ್ನೋದು ಈಗ ಕಂಡು ಬರ್ತಾ ಇರೋದು. ಇನ್ನು ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊಲೆಗೆ ಯಾವ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಆಗ್ತಿರೋದು. ಜೊತೆಗೆ ಡಾಗ್ ಸ್ಕ್ವಾಡ್ ಇರ್ಬೋದು ಅಥವಾ ಸೋಕೋ ಟೀಮ್ ಮತ್ತು ಡಿಸಿಪಿ ನಾರಾಯಣ್ ಅವರು ಸಹ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡಿರೋದು. ಆರೋಪಿಗಾಗಿ ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಿ ಈಗ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಈಗಾಗಲೇ ಮೃತದೇಹವನ್ನ ಇಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ FSL ತಂಡ ಸಹ ಅಂದ್ರೆ ಸಿದ್ಧತೆ ಮಾಡ್ಕೊಳ್ತಿದ್ದಂತಹ ಕೃತ್ಯವಾಗಿದ್ದು, ಸ್ಥಳೀಯರಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾವುದಕ್ಕೋಸ್ಕರ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪೊಲೀಸರು ಈಗ ತನಿಖೆಯನ್ನು ಮಾಡ್ತಿರೋದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಘಟನೆಯಿಂದ ಏರಿಯಾದಲ್ಲಿ ಸಂಪೂರ್ಣ ಜನ ಭಯಭೀತರಾಗಿರುವಂತದ್ದು. ದಿವ್ಯಾ, ಮನೆಯಲ್ಲಿ ಯಾರು ಕುಟುಂಬಸ್ಥರಿರಲಿಲ್ವಾ? ಬ್ಯಾಚುಲರ್ ಅವರು, ಮತ್ತು ಎಷ್ಟು ಮಂದಿಯಿಂದ ಈ ಕೃತ್ಯ ಆಗಿರಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ದಿವ್ಯಾ, ಅವರು ಗಂಡ ಹೆಂಡತಿ ಮತ್ತು ಮಗ ಮಾತ್ರ ಇರ್ತಾನೆ. ಮಗ ಈಗ ಕಾಲೇಜ್ಗೆ ಹೋಗಿದ್ದ, ಜೊತೆಗೆ ಹೆಂಡತಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಅಂಗಡಿಯಲ್ಲಿ ಇರ್ತಾರೆ. ಗಂಡ ಹೆಂಡತಿ ಇಬ್ರು ಸಹ ಅಂಗಡಿಯಲ್ಲೇ ಇದ್ರು. ಹಾಗಾಗಿ 11:30 ಆತ ಒಬ್ಬನೇ ಮನೆಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಏನು ಮನೆಗೆ ವಾಪಸ್ ಬರ್ಬೇಕಾದ್ರೆ ಆತ ಏನು ಈಗ ಕೊಲೆ ಮಾಡಿ ಪರಾರಿಯಾಗಿರುವಂತ ದುಷ್ಕರ್ಮಿ ಬಂದು ಮನೆಗೆ ಬಂದು 10 ನಿಮಿಷದಲ್ಲಿ ಆತ ಬಂದು ಈ ಘಟನೆ ಮಾಡಿರೋದು. ಆ ಘಟನೆಯ ಸಂದರ್ಭದಲ್ಲಿ ಆತ ಕಿರಿಚಾಡ್ಬೇಕಾದ್ರೆ ಅಕ್ಕಪಕ್ಕದ ನಿವಾಸಿಗಳು ಸಹ ಆತನ ಸಹಾಯಕ್ಕೆ ಬರ್ತಾರೆ. ಅಷ್ಟರಲ್ಲಿ ಆಗ್ಲೇ ಕೊಲೆ ಮಾಡಿ ಆತ ಇಲ್ಲಿಂದ ಪರಾರಿಯಾಗಿರುವಂತದ್ದು. ಅಂದ್ರೆ ಆತನ ಏನ್ ಕೊಲೆ ಮಾಡಿ ಪರಾರಿ ಆಗ್ತಿದ್ದ ದುಷ್ಕರ್ಮಿಯನ್ನ ಬೈಕ್ ನಲ್ಲಿ ಹೋಗ್ಬೇಕಾದ್ರೆ ಆತನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಒಂದು ಬ್ಯಾಗು ಮತ್ತು ಹೆಲ್ಮೆಟ್ ಸಮೇತ ಬಿಟ್ಟು ಆತ ಪರಾರಿಯಾಗಿರೋದು. ಆ ಬ್ಯಾಗ್ ನಲ್ಲೂ ಸಹ ಪರಿಶೀಲನೆ ಮಾಡಿದಾಗ ಏರ್ ಗನ್ ಮತ್ತು ಕೆಲವೊಂದು ಮೆಟಲ್ ಡಿಟೆಕ್ಟರ್ ಒಂದಷ್ಟು ಐಟಮ್ಗಳು ಸಿಕ್ಕಿದಾವೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ಡಿಸಿಪಿ ನಾರಾಯಣ್ ಅವರು ಹೇಳಿರೋದು. ಅಂದ್ರೆ ಇದು ಎಲ್ಲ ಪರಿಚಯಸ್ಥರಿಂದನೇ ಈ ಒಂದು ಕೊಲೆ ಆಗಿರೋ ಸಾಧ್ಯತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೆ ಗೊತ್ತಾಗಿರೋದು. ಹಾಗಾಗಿ ಈಗ ವಿಶೇಷ ತಂಡ ಮಾಡಿ ಆರೋಪಿಗಾಗಿ ಬಲೆ ಬೀಸಿರುವಂತದ್ದು. ಇನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ.